ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜಲ್ಲಿ ಕಾಲೇಜ್ ಡೇ ಇದೆ. ಲಾಸ್ಟ್ ಫೈನಲ್ ಇಯರ್ ಇರೋದ್ರಿಂದ ಇವತ್ತು ಲಾಸ್ಟ್ ಡೇ ಫಂಕ್ಷನ್ ಇದೆ. ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬಟ್ ನಮ್ಮ ಅಣ್ಣಂದು ಶಾಸ್ತ್ರ ಎಲ್ಲ ಇವತ್ತೇ ಇದೆ. ಬೇಗ ಹೋಗಿ ಬೇಗ ಬರಬೇಕು. ಹೇಗೆ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ವಿ ಅಂತ ಜಾಸ್ತಿ ಸ್ಮೈಲ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೆ ಗೈಸ್. ಎಲ್ರಿಗೂ ಬಾಯ್. ಆಗ್ಲೇ ಹೇಳ್ದಂಗೆ ಇವತ್ತು ಫೈನಲ್ ಇಯರ್ಸ್ ಆಗಿರೋ ನಮಗೆ ಲಾಸ್ಟ್ ಡೇ ಆಫ್ ಕಾಲೇಜು. ಆ್ಯಂಡ್ ಇವತ್ತೇ ನಮ್ಮ ಅಣ್ಣನ ಮದುವೆದು ಕೂಡ ಇತ್ತು. ಸೊ ನಾನು ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿ ರೆಡಿಯಾಗಿ ಅಲ್ಲಿ ಹೋಗಿ ಫ್ರೆಂಡ್ಸ್ ಎಲ್ಲ ನೋಡೋದಂದರೆ ಏನೋ ಒಂಥರ ಖುಷಿ ಅಲ್ವಾ. ಮನೆ ಹತ್ರನೇ ಚೆಂದ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಿಕೊಂಡು ಕಾಲೇಜಿಗೆ ಹೋದೆ. ಕಾಲೇಜಿಗೆ ಹೋದ್ಮೇಲೆ ಏನೋ ಒಂಥರ ಫೀಲಿಂಗ್ಸು. ಅದರಿಂದ ಫ್ರೆಂಡ್ಸ್ನ ಬಿಟ್ಟಿರೋಕ್ಕೆ ಮನಸ್ಸು ಅಲ್ಲಿ ಬರ್ತಿಲ್ವ ಸುಪ್ರೀತ್, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಅಂತ ಬರ್ತಿಲ್ವಾ? ಹಾಂ ಬೇಜಾರಾಗ್ತೈತೆ ಸುಪ್ರೀತ್. ದೀಕ್ಷಾ ಎಲ್ಲರಿಗೂ ಮ್ಯಾಚ್ ಆಗೋ ಥರ ಬಗ್ಗು ಬಗ್ಗು ನಗು ಬರ್ಲಿಲ್ವಾ? ಎಲ್ರಿಗೂ ಮ್ಯಾಚ್ ಆಗೋ ಥರ ಶರ್ಟ್ ಹಾಕೊಂಡು ಬಂದ್ಬಿಟ್ಟು ಕೃಷ್ಣ ಆಗ್ಬಿಟ್ಟಿದ್ದಾನೆ. ಕೃಷ್ಣ ಕಾಲೇಜಲ್ಲಿ. ಬಟ್ ಇವತ್ತು ಕರೆಕ್ಟಾಗಿ ಮ್ಯಾಚ್ ಆಗ್ತಿದ್ದಾರೆ. ಕೃಷ್ಣ ಓ ಕಲ್ ಕೃಷ್ಣ. ಬೇಜಾರಾಗ್ತಿಲ್ವಾ? ಯಾರಿಗೂ ಫೀಲ್ ಆಗ್ತಿಲ್ವಾ ಲಾಸ್ಟ್ ಇಯರ್ ಅಂತ? ಏನು ಮಾಡಿದ್ರು ಆಗ್ತಿದೆ. ಎಸ್ಪೆಷಲಿ ನನಗೆ ಬೇಜಾರಾಗ್ತಿರೋದು ಈಗ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ ಇವ್ರಗಳ ಜೊತೆ ಅನ್ನೋದೊಂದು ಬೇಜಾರಾಗ್ತದೆ. ಸ್ನೇಹ ನಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. ನಮ್ಮಂಥ ಬಕ್ರಗಳಿಂದ ಇವಳಿಗೆ ಸಿಗಲ್ಲ ವ್ಲಾಗ್ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ನೀವು ಹೇಳಿ ಈಗ ಹೋಗ್ತಾಳಂತೆ, ನಾವು ಮುಂದೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ಪ್ರೈಸ್ ಇಸ್ಕೊಳ್ಳೋದಾಗಿರ್ಬೋದು, ಇನ್ನು ಯಾರು ಫೋಟೋ ತೆಗಿತಾರೆ, ಇನ್ನು ಯಾರು ವ್ಲಾಗಿಗೆ ಆಗ್ತಾರೆ ಹೇಳಿ. ಸರಿ ಫ್ರೆಂಡ್ಸ್, ಬಾಯ್. ಈ ವರ್ಷ ಬಂದಿದ್ದಾಳೆ ಫಂಕ್ಷನ್. ಎಸ್ ಅದಕ್ಕೆ ಚೆನ್ನಾಗಿ ಆಗ್ತಾವಳೆ ಬ್ರೈಟಾಗಿ. ನಮ್ಮ ಮನೇಲಿ 2 ಪಿಳ್ಳೆಗಳವೆ. ಎಷ್ಟು ತಲೆ ತಿಂತವೆ ಅಂದರೆ, ತಾಯಿ ನಮ್ಮವ್ವ ಮೆಹಂದಿ ಹಚ್ಕೊಳ್ಳೋ ತನಕ ಹುಚ್ಚಿ ಆಡ್ದಂಗೆ ಆಡಿದ್ಲು. ತೋರಿಸೆ ಮೆಹಂದಿಯಾ? ಅಯ್ಯೋ ನನ್ನ ಮಕ್ಕಳಿಗೆ ಮೆತ್ತಿಯಲ್ಲೇ. ಚೆನ್ನಾಗಾಯ್ತಾ ಗಾಯ್ಸ್ ಹೇಳಿ? ಬಿಡು ಸಾಕು ಬಿಡು. ಇದು ಮೆಹಂದಿ ತೋರಿಸ್ಬೇಡ. ಮನು ಅಣ್ಣ ಎಲ್ಲಿ ಕೂತಿದ್ದಾನೆ? ಅಲ್ಲಿದ್ದಾನ? ನಾನೇನು? ನಾನು ಯಾರು? ಕರಿತಾಳೆ ನಮ್ಮ ಹುಡುಗಿ. ಏಯ್ ಅವಳು ನಾನು ಚಿಕ್ಕಿನೇ. ನನ್ನ ಮಗಳು. ಅದು ಇದು ನಮ್ಮ ಮನೆ ಕೊನೆ ಪೀಸು. ನನ್ನ ತಮ್ಮ, ನನ್ನ ಚಿಕ್ಕಿ ಮಗ. ಗೋವಾದಿಂದ ಲ್ಯಾಂಡ್ ಆಗಿದೆ ಕರ್ನಾಟಕಕ್ಕೆ. ಇದು ನನ್ನ ಬಂಗಾರ, ಅದು ನನ್ನ ಚಿನ್ನ, ನಾನು ವಜ್ರ. ನಾನೇನು ದೃಶ್ಯತೆಗೆ ಬಂಗಾರ ನನಗೆ. ಅಯ್ಯೋ ಮುತ್ಕೊಡು ನನಗೆ. ಕರೆಕ್ಟಾಗಿ ಕೊಡು. ಈ ಕೊಡು. ಅಯ್ಯೋ ಈ ಕಡೆ ನೀನು ಬರಲ್ಲ. ಏನು ಮುತ್ಕೊಡು ಅಂದ್ರೆ ಅದು ಮುತ್ತ. ಇದೆಂತ ಮುತ್ತು? ಯಾವ ಇವೆಲ್ಲ ಬಿಡೋದಿಲ್ಲ. ದನ ಕೊಡ್ತಾಳೆ ನೋಡು. ಬಾರವಾ ದನ ಕೊಡವ ನೀನು. ಹಿಂಗೆ ಹಿಂಗೆ ಕೊಡು ಕೊಡೋ ಕೊಡಂಗೆ ಮುತ್ಕೊಡಂಗೆ ಬೇಕಾನೆ. ಅಂತ ಆಯ್ತಾ? ಅನ್ನ ಫುಲ್ಲು ಮದುವೆಗೆ ಪ್ರಿಪೇರ್ ಆಗಬೇಕಿತ್ತ. ಏನೋ ನನಗೆ ಗೊತ್ತಿಲ್ಲ, ಅದೇನೋ ಕೆಂಡ ತುಳಿಸೋ ಶಾಸ್ತ್ರ ಸಮಥಿಂಗ್ ಏನೋ ಇದೆಯಂತೆ. ಅದಕ್ಕೆ ಅವನೇ ಬೆಂಕಿ ಇಟ್ಟು ಅಲ್ಲೆಲ್ಲ ಪೂಜೆ ಮಾಡ್ತಿದ್ದ. ನಾವೇ ಕೆಂಡ ತುಳಿಯೋಕ್ಕೆ ನಾವೇ ರೆಡಿ ಮಾಡೋದಿದ್ರೆ ಹೆಂಗಿರುತ್ತೆ ಅಲ್ವಾ. ನಮ್ಮ ಅಣ್ಣ ಮದುವೆ ಆಗ್ತಿದ್ದಾನೆ ಅಂತ ತುಂಬಾ ಖುಷಿ ಇತ್ತು. ಆ್ಯಂಡ್ ಮನೆ ತುಂಬ ನಾವೆಲ್ಲ ಕಸಿನ್ಸು ಒಟ್ಟಿಗೆ ಸೇರಿರೋದು ಇನ್ನೂ ಒಂಥರ ಖುಷಿ ಇತ್ತು. ನಾವೆಲ್ಲ ಸೇರೋದು ಅಪರೂಪಕ್ಕೆ ದಸರಾ ಹಬ್ಬಕ್ಕೆ ಮಾತ್ರ. ಆ್ಯಂಡ್ ಇದು ಅಣ್ಣನ ಮದುವೆಗೆ ಸೇರೋದು ಇನ್ನೊಂಥರ ಖುಷಿ ಇತ್ತು. ನಮ್ಮ ಗಮ್ಯ ಬೇರೆ ಕಂಡ್ರೆ ಯಾವಾಗಲೂ ಹೆದರ್ಕೊತಿದ್ವಿ, ಹೋಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಏನೋ ಹೋದ್ಲು, ಆದರೂ ಸುಮ್ಮನೆ ಇದೆಲ್ಲ ಕ್ವಾಟ್ಲೆ ಕೊಟ್ಟಿದ್ಬಿಟ್ಟ ನಮ್ಮ ಹುಡುಗಿ ಪಾಪಚ್ಚಿ. ಹೆದರಿಕೆ ಅಂತ ಹೇಳ್ಕೊಳಲ್ಲ.
ನಾವೆಲ್ಲ ಹೆಣ್ಮಕ್ಳು ಅಣ್ಣನ ಮದುವೆಲಿ ರೆಡಿಯಾಗಿ ನಿಲ್ಲಿಸ್ತಿದ್ರು ಅಂದರೆ ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಅದನ್ನ ವೀಡಿಯೋ ಮಾಡಿದೆ. ಇಲ್ಲಿ ನೋಡಿ ನಮ್ಮ ಅರುಣಣ್ಣ ಪಾತ್ರೆದ ಅದನ್ನು ಬೆಳಗು ಅಂತ ಹೇಳಿದ್ರೆ ಮಟ್ಟೆದ್ದು ಜುಣ್ಣು ತೆಗಿಯೋದೇ ಒಂದು 30 ಮಿನಿಟ್ಸ್ ಮಾಡ್ತಾರೆ. ಇನ್ನೂ ವೀಡಿಯೋ ತುಂಬ ಆಯಿತು, ಬಟ್ ಕಟ್ ಮಾಡಿದ್ದೀನಿ. ಬರೀ ಅದನ್ನೇ ಮಾಡ್ಕೊಂಡು ಕುತ್ಕೋತಾನೆ. ಆ್ಯಂಡ್ ಅದನ್ನು ತೆಗಿತಾ ಫೈನಲಿ ಅದನ್ನು ತೆಗಿಲಿಲ್ಲ, ಅವ್ನು ಬಿಡಲಿಲ್ಲ, ಬೇರೆ ಬಂದು ಕೆಲಸ ಮಾಡಿದ್ರು ಅನ್ನೋ ಆಯಿತು. ಅಲ್ಲ ಅದೊಂದು ಹಿಡ್ಕೊಂಡು ಏನು ಮಾಡ್ತಿದ್ವಿ ಆಗ್ಲಿಂದ? ಅಣ್ಣ ಅರುಣ ಅವರೆಲ್ಲ ತೊಳೆದಾಗ ತೆಗಿತಾರೇ ಇರು. ನಿಜವಾಗ್ಲೂ ಮದುವೆ ಗಂಡಕ್ಕೆ ಹಿಂಗೆಲ್ಲ ವೇಷ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅವ್ನು ವೀಡಿಯೋ ಮಾಡ್ತಿರೋದು ನೋಡಿ ನಗಾಡ್ತಿದ್ದ. ಆ್ಯಂಡ್ ಅವ್ನು ಕೆಂಡ ತುಳಿಯೋಕ್ಕೆ ಫುಲ್ ರೆಡಿ ಆಗಿತ್ತು. ಅವ್ನು ಫಸ್ಟ್ ತುಳಿತಾನೆ ಅಂತ ಅಂದ್ಕೊಂಡೆ. ನಮ್ಮ ಅಕ್ಕನ ಕೈಲಿ ಫಸ್ಟ್ ತುಳಿಸಿದ್ರು ಕಳಸ ಹೊತ್ಕೊಂಡಿದ್ಲು ಅಂತ ಹೇಳಿ. ಆಮೇಲೆ ಅವ್ನು ತುಳಿದ. ಆ್ಯಂಡ್ ಒಂದು ಸಲ ತುಳಿಸ್ತಾರೆ ಅಂದ್ಕೊಂಡ್ರೆ 3 ಸಲ ಪಾಪ ತುಳಿಸ್ಬಿಟ್ರು ಅವ್ನಿಗೆ. ಅವತ್ತು ಮದುವೆ ದಿನ ಆದರೂ ಕಾಲು ಸುಟ್ಕೋತಾರೆ. ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಶಾಸ್ತ್ರಗಳೆಲ್ಲ. ನನ್ನ ತಂಗಿ ಎಂಥ ಕೆಲಸ ಮಾಡ್ತಿದ್ದಾಳೆ ನೋಡಿ ಸ್ವಲ್ಪ. ಯಪ್ಪ ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಅರುಣ ಪೋಸ್ ಅಲ್ಲ, ಬೆಳಗಿದ್ಲೆ ಅವ್ರು ಬರೀ ಅದೇ ಕೆಲಸ. ಮಾಮ ಪೋಸ್. ದೊಡ್ಡವರೆಲ್ಲ ಸೇರಿಕೊಂಡು ಮದುವೆ ಬಗ್ಗೆ ಭಾಳ ಡಿಸ್ಕಸ್ ಮಾಡ್ತಿದ್ರು. ನಾವು ಮೇಲ್ಗಡೆಯಿಂದ ವೀಡಿಯೋ ಮಾಡ್ತಿದ್ವಿ. ಆ್ಯಂಡ್ ಅಷ್ಟೊತ್ತಿಗಾಗಲೇ 12 ಗಂಟೆ ಮಧ್ಯರಾತ್ರಿ ಆಗಿತ್ತು. ನಮ್ಮ ಮನೆ ಚಿಕ್ಕ ಪೀಸ್ಗಳನ್ನ ನಮ್ಮಪ್ಪ ಮನೆ ಕರ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಅವ್ರಿಗೆಲ್ಲ ಬಾಯ್ ಮಾಡಿ ಅವ್ರನ್ನ ಕಳಿಸ್ತೀವಿ. ಅಷ್ಟೊತ್ತಾದರೂ ಅವತ್ತು ನಿದ್ದೆ ಬಂದಿಲ್ಲ. ಬಿಕಾಸ್ ಆಫ್ ಅಣ್ಣನ ಮದುವೆ ಆ್ಯಂಡ್ ಅರಿಶಿನ ಶಾಸ್ತ್ರ ಇತ್ತು. ಅದಕ್ಕೆ ಅಲ್ಲಿ ನೋಡಿ ಎಷ್ಟೊಂದು ಜನ ಬಿತ್ಕೊಂಡಿದ್ದಾರೆ, ಕೂತಿದ್ದಾರೆ, ಕೆಲವರು ಸೀರೆ ಐರನ್ ಮಾಡ್ತಿದ್ದಾರೆ. ಮನೇಲಿ ಮದುವೆ ಆದರೆ ಈ ಥರ ಎಲ್ಲ ಇರುತ್ತಲ್ಲ. ಅಣ್ಣಂಗೆ ಅರಿಶಿನ ಹಚ್ಚಬೇಕು ಅಂತ ಕೂರಿಸಿದ್ವಿ. ಒಂಥರ ಕಣ್ ಪಿಳ ಅಂತ ಬಿಟ್ಕೊಂಡು ನೋಡ್ತಿದ್ದ ಎಲ್ರೂ. ಮೈ ತುಂಬ ಅವನಿಗೆಲ್ಲ ಅರಿಶಿನ ಹಚ್ಚಿದ್ವಿ. ಆ್ಯಂಡ್ ನಮ್ಮ ಅತ್ತಿಗೆಗೂ ಅರಿಶಿನ ಹಚ್ಚಿದ್ವಿ. ಅವ್ರ ಜೊತೆನೂ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನಾವೆಲ್ಲ ಅವತ್ತು ಹೇಗೆ ಕಾಣಿಸ್ತಿದ್ವಿ ಅಂತ ಎಲ್ಲ ಕಮೆಂಟ್ ಮಾಡಿ ಗೈಸ್. ಹುಡುಗಿರಲ್ಲ, ಅಣ್ಣನ ಮದುವೆ ಅಂತ ನಮ್ಮೆಲ್ಲರ ಮುಖದಲ್ಲೂ ಒಂಥರ ಎಲ್ಲ ಸ್ವಲ್ಪ ಅವತ್ತು ಬ್ರೈಟಾಗಿ ಕಾಣಿಸ್ತಿದ್ವಿ. ಆ್ಯಂಡ್ ಎಲ್ಲರ ಜೊತೆ ನಾನಂತೂ ಹೋಗಿ ಪದೇ ಫೋಟೋಸ್ ತೊಗೋತಿದ್ದೆ. ಆ್ಯಂಡ್ ಅದ್ರ ಮಾರ್ನಿಂಗ್ ರಿಸೆಪ್ಷನ್ ಇತ್ತಲ್ವ, ಅಲ್ಲಿ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದು ಅವನಿಗೆ ಕೇಕ್ ಕಟ್ ಮಾಡಿಸಿದ್ರು. ನಮ್ಮ ಅಕ್ಕನ ಅವ್ರ ಫ್ರೆಂಡ್ಸ್ ಜೊತೆ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ಅಂತ ಮಾಮ ಜೊತೆ ಎಲ್ಲ ಫೋಟೋಸು ವೀಡಿಯೋಸು ಮಸ್ತ್ ತೊಗೊಂಡಿದ್ದೀವಿ. ಚೆನ್ನಾಗಿ ಕಾಣ್ತಿದ್ವಿ ಅಂತ ನನಗೆ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀವಿ ನಾವೆಲ್ಲ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಫ್ಯಾಮಿಲಿ ಜೊತೆ ಫೋಟೋಸ್ ತೆಗೆಸ್ಕೊಂಡು ಹಾಕಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.